ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನಿವತ್ತು ಮನೆಯಲ್ಲೇ ಒಳ್ಳೆಯದೊಂದು ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಮಕ್ಕಳಿಗೆ ಎಲ್ಲ ರೀತಿಯ ಸ್ವೀಟ್ಸ್ ಅಂದರೂ ಇಷ್ಟ. ಅದರಲ್ಲಿ ಈ ಹಲ್ವಾ ತುಂಬ ವಿಶೇಷವಾದ ರುಚಿ ಇರುತ್ತೆ. ಜೊತೆಗೆ ಬೆಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಅದ್ರ ರುಚಿ ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಒಂದು ಹಲ್ವಾ ಮಾಡೋಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಹಲ್ವಾ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಏಲಕ್ಕಿ ಪುಡಿ, ಬೆಲ್ಲ, ತುಪ್ಪ, ಬಾಳೆಹಣ್ಣು. ನಾನು ಇವತ್ತು 4 ಬಾಳೆಹಣ್ಣಿನಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಯಾವ ವಿಧದ ಬಾಳೆಹಣ್ಣಾದರೂ ತೊಗೊಳ್ಳಿ, ಆದರೆ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು. ಜೊತೆಗೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಹಲ್ವಾಗೆ ಅದು ಒಳ್ಳೆ ಕಲರು ಕೊಡುತ್ತೆ, ಜೊತೆಗೆ ಹೆಲ್ತ್ ವೈಸ್ ಸಹ ಅದು ಒಳ್ಳೆಯದು. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ನಾನು ತೊಗೊಂಡಿರೋಂತಹ ಈ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಅಗತ್ಯವಿರುವಷ್ಟು ತುಪ್ಪವನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಇದನ್ನು ಮಾಡಬೇಕಾದ್ರೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ತೊಗೊಂಡಿರೋಂಥ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಆಮೇಲೆ ಅದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಬನ್ನಿ, ಈಗ ಅದನ್ನು ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಈ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ನಾವು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲವನ್ನು ಕಟ್ ಮಾಡಿ ಹಾಕಿದ್ಮೇಲೆ ಇದನ್ನು 1-2 ರೌಂಡು ನೀರೇನು ಸೇರಿಸಾಗಿಲ್ಲ, ಹಾಗೆ ಬರೀ ಬಾಳೆಹಣ್ಣೆ ರುಬ್ಕೊಂಡು ಬರಬೇಕು. ನೋಡಿ, ನಾನು ತೊಗೊಂಡಿರೋಂಥ ಹಣ್ಣು ಇಷ್ಟು ಪೀಸ್ಗಳಾಗಿದೆ. ಈಗ ಇದಕ್ಕೆ ನೀರು ಸೇರಿಸ್ತೀರ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಬಾಳೆಹಣ್ಣು ನೈಸಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ದಪ್ಪ ತಳದ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಒಂದು 4-5 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೋಬೇಕಾಗುತ್ತೆ. ಈ ತುಪ್ಪ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ, ತುಪ್ಪ ಬಿಸಿಯಾಗಿದೆ. ನಾನು ರುಬ್ಬಿಟ್ಕೊಂಡಿರೋಂಥ ಬಾಳೆಹಣ್ಣನ್ನು ಈ ಪಾತ್ರೆ ಒಳಗಡೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಇದು ಸೇರಿಸಿದ ಮೇಲೆ 1 ನಿಮಿಷ ಬಿಡದಿರ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಈ ಥರ ತಿರುಗಿಸ್ತಾ ಬರಬೇಕು. ಇದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿನವರೆಗೂ ನಾವು ತಿರುಗಿಸ್ಬೇಕಾಗುತ್ತೆ. ನೋಡಿ, ತುಪ್ಪ ಇದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಗಟ್ಟಿಯಾಗುತ್ತೆ, ಕಲರು ಚೇಂಜ್ ಆಗುತ್ತೆ. ಅಲ್ಲಿನವರೆಗೂ ತಿರುಗಿಸ್ತಾ ಬರೋಣ. ಈ ಥರ ತಳ ಒತ್ತೋದಕ್ಕೆ ಬಿಡಬಾರ್ದು, ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿ ತಳ ಒತ್ತೋದಕ್ಕೆ ಬಿಡಬಾರ್ದು. ನಿಧಾನ ಒಂದು 5 ನಿಮಿಷಗಳ ಕಾಲ ತಿರುಗಿಸಿದ್ರೆ ಇದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿನವರೆಗೂ ತಿರುಗಿಸ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ಅರ್ಧ ಕಲರ್ ಚೇಂಜ್ ಆಗಿದೆ. ಇನ್ನು 1 ನಿಮಿಷಗಳ ಕಾಲ ಇದು ತಿರುಗಿಸೋಣ. ನೋಡಿ, ಈಗ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ಸೇರಿಸ್ಕೊತೀನಿ. ಈಗ ಈ ಬೆಲ್ಲ ಕರಗೋವರೆಗೂ ಮತ್ತೆ ನಾವು ಇದನ್ನೆಲ್ಲ ತಿರುಗಿಸಿ ಕೈ ಆಡ್ತಾ ಇರಬೇಕಾಗುತ್ತೆ. ಬೆಲ್ಲ ನೀಟಾಗಿ ಕರಗಿದ ಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತು ತಳ ಹತ್ತದಿರ ತಿರುಗಿಸ್ಕೊತಾ ಬರೋಣ. ಯಾಕೆಂದರೆ ಈ ಬೆಲ್ಲ ಇದಕ್ಕೆ ಒಳ್ಳೆ ಒರಿಜಿನಲ್ ಕಲರ್ ಕೊಡುತ್ತೆ. ಸೊ ಹಾಗಾಗಿ ಈ ಬೆಲ್ಲ ಫುಲ್ ಕರಗೋವರೆಗೂ ನಾವು ತಿರುಗಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲವೆಲ್ಲ ಕರಗಿಸ್ತಾ ಬರೋಣ. ನೋಡಿ, ಆಗಲೇ ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ. ಇನ್ನೊಂದು 2 ನಿಮಿಷದಲ್ಲಿ ಈ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗುತ್ತೆ. ಅಲ್ಲಿನವರೆಗೂ ತಳ ಹತ್ತೋದಕ್ಕೆ ಬಿಡ್ದಿರ ಈ ಥರ ತಿರುಗಿಸ್ತಾ ಬರೋಣ.
ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈ ಒಂದು ಟೈಮಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಳ್ಳೋಣ. ಮೊದಲು ನಾನು ಏಲಕ್ಕಿ ಪೌಡರ್ ಸೇರಿಸ್ತಾ ಇದ್ದೀನಿ. ಜೊತೆಗೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಎಲ್ಲವನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತು ಇನ್ನೂ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕಾಗುತ್ತದೆ. ಕೊನೆಯಲ್ಲಿ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಟೇಸ್ಟು, ಟೆಕ್ಸ್ಚರ್ ಎಲ್ಲ ನೀಟಾಗಿ ಬರುತ್ತೆ. ಹಾಕ್ಬಿಟ್ಟು ಮತ್ತೆ ಇದನ್ನು 1-2 ರೌಂಡ್ ತಿರುಗಿಸ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡೋಣ. ನೋಡಿ ಇವಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ, ತುಂಬ ಹದವಾಗಿ ಬೆಂದಿದೆ. ಈಗ ಇದನ್ನೆಲ್ಲ 1 ರೌಂಡ್ ತಿರುಗಿಸಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದಾಗುತ್ತೆ. ಎಲ್ಲ ತುಪ್ಪ ಇದ್ರ ಜೊತೆ ಮಿಕ್ಸಾಗಿ ಕುದಿಬೇಕು. ಆವಾಗ ತುಪ್ಪ ಎಲ್ಲ ಮೇಲೆ ಬರುತ್ತೆ. ಆ ಟೈಮಲ್ಲಿ ನಾವು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಕುದ್ದು ತಳ ಬಿಡೋದಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿನವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಈ ಹಲ್ವಾ ಒಂಥರ ಗಮ್ ಥರ ಬರುತ್ತೆ, ಗೊತ್ತಾಗುತ್ತೆ. ಆ ಒಂದು ಟೈಮ್ವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇನ್ನು 1 ನಿಮಿಷಗಳ ಕಾಲ ಕುದಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ರೀತಿ ಹಿಂಗೆ ತಿರುಗಿಸ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಮುಂದೆ ಫ್ಲೋ ಆಗಲ್ಲ, ಗಟ್ಟಿಯಾಗಿ ರೆಡಿಯಾಗಿದೆ. ಈ ಒಂದು ಟೈಮಲ್ಲಿ ನಾವು ಇದನ್ನು ತಳ ಎಲ್ಲ ಬಿಟ್ಟಿದೆ, ಆಫ್ ಮಾಡ್ಕೊಳ್ಬೋದು. ನೋಡಿ ಎಲ್ಲ ನೀಟಾಗಿ ಗಮ್ ಥರ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ. ನೋಡಿ ಈಗ ಹಲ್ವಾನ ಈ ಥರ ರೌಂಡ್ ಶೇಪ್ ಆಗಿರೋ ಯಾವುದಾದ್ರೂ ಒಂದು ಬಾಕ್ಸಲ್ಲೋ ಬೌಲಲ್ಲೋ ತೆಗೆದಿಟ್ಕೊಳ್ಬೋದು. ಆಗ ಇದಕ್ಕೆ ತುಪ್ಪವನ್ನು ಸವರಬೇಕಾಗುತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ತುಪ್ಪವನ್ನು ಸವರಿ ತಳಪಾಕಕ್ಕೂ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಮೇಲೆ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ನಾನು ಉಳ್ಕೊಂಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಬೌಲಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಈ ಹಲ್ವಾವನ್ನು ಇದರಲ್ಲಿ ಶಿಫ್ಟ್ ಮಾಡ್ಕೊತೀನಿ. ನೋಡಿ ನಾನೆಲ್ಲ ಈ ಬಾಕ್ಸಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಭಾಗ ಎಲ್ಲ ಈ ರೀತಿ ಸಮ ಮಾಡಿಬಿಡಿ. ಸಮ ಮಾಡಿದ್ಮೇಲೆ, ಏಕೆಂದರೆ ನಾವು ಪೀಸ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಹಿಂಗೆ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ. ಆಮೇಲಿಂದ ನಾವು ಪೀಸ್ನ ಮಾಡ್ಕೊಳ್ಬೋದು. ಈಗ 10 ನಿಮಿಷ ಇದನ್ನು ಆರೋದಕ್ಕೆ ಬಿಡೋಣ. ನೋಡಿ ಈ ರೀತಿ ಸ್ವಲ್ಪ ಆರ್ಕೊಂಡ್ಮೇಲೆ ಆ ಬೌಲ್ನ ಒಂದು ಪ್ಲೇಟಾಗಿ ಶಿಫ್ಟ್ ಮಾಡ್ಕೊಳ್ರಿ. ಈ ರೀತಿ ಉಲ್ಟಾ ಹಾಕಿದ್ರೆ ಸಾಕು, ನೀಟಾಗಿ ಬರುತ್ತೆ. ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಬನ್ನಿ. ನಿಮಗೆ ಯಾವ ಸೈಜಲ್ಲಿ ಪೀಸ್ ಬೇಕಾಗುತ್ತೋ ಆ ಸೈಜಲ್ಲಿ ಪೀಸ್ಗಳನ್ನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಆರ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಒಂದೊಂದೇ ಪೀಸ್ಗಳನ್ನ ತಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಿಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ, ಯಾವ ಶೇಪಲ್ಲಿ ಬೇಕೋ ನಾವು ಈ ರೀತಿ ಪೀಸ್ಗಳನ್ನ ಮಾಡ್ಕೊಳ್ಬೋದು. ಈಗ ರುಚಿಕರವಾದಂತಹ ಹೆಲ್ತಿಯಾಗಿರುವಂತಹ ಬಾಳೆಹಣ್ಣು ಹಲ್ವಾ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.